ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಒಂದು ಹೆಲ್ತಿಯಾದ ಟೇಸ್ಟಿಯಾದ ಮತ್ತು ಡಯಟ್ ಪ್ಲ್ಯಾನ್ ಇರೋ ಅಂಥ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಓಟ್ಸ್ ಮತ್ತು ತುಂಬ ಹೈ ಪ್ರೋಟೀನ್ ವಿಟಮಿನ್ಸ್ ಇರೋವಂಥ ಮೊಳಕೆ ಹೆಸರುಗಳನ್ನು ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಸುಮಾರು ಜನ ಡಯಟ್ ಪ್ಲ್ಯಾನಲ್ಲಿ ಇರ್ತಾರೆ, ಬಟ್ ಓಟ್ಸನ್ನು ಬರೀ ದಾಲ್ ಕಿಚಡಿ ಈ ಥರನೇ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತೆ. ಟೇಸ್ಟಿಯಾಗಿರಬೇಕು, ಸ್ಪೆಷಲ್ ಆಗಿರಬೇಕು ಮತ್ತು ಡಯಟ್ ಕೂಡ ಕಂಟಿನ್ಯೂ ಇರಬೇಕು ಅಂದರೆ ಈ ರೀತಿ ಒಂದು ದೋಸೆಯನ್ನು ಮಾಡ್ಕೊತೀನಿ. ನಮ್ಮ ಬಾಡಿಗೆ ಬೇಕಾದಂಥ ವಿಟಮಿನ್ಸ್ ಕೂಡ ಸಿಗುತ್ತೆ, ಡಯಟ್ ಕೂಡ ಸಿಗುತ್ತೆ. ಬನ್ನಿ ಯಾವ ರೀತಿ ಈ ದೋಸೆನ ಮಾಡಿದೆ, ಹೇಗಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದೆ ಅಂತ ನಾನು ಹೇಳ್ತೀನಿ. ತುಂಬ ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ, ಸಾಫ್ಟಾಗಿ ಕೂಡ ಇರುತ್ತೆ ದೋಸೆ. ಓಟ್ಸ್ದು ಹೇಗಿರುತ್ತಪ್ಪ ಅನ್ನೋ ಫೀಲೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ಡಯಟ್ ಪ್ಲ್ಯಾನಲ್ಲಿದ್ದೀರಾ, ಬರೀ ದಾಲ್ ಕಿಚಡಿ ಇದೆಲ್ಲ ತಿಂದು ಬೋರ್ ಆಗಿರುತ್ತೆ ಓಟ್ಸ್ದು, ಈ ರೀತಿ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನಿಮಗೂ ಕೂಡ ಒಂದು ಚೇಂಜ್ ಸಿಗುತ್ತೆ ಮತ್ತು ಡಯಟ್ ಕೂಡ ಕಂಟಿನ್ಯೂ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಬನ್ನಿ ನಾನು ಯಾವ ರೀತಿ ದೋಸೆಯನ್ನು ಮಾಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದು 3ರಿಂದ 4 ಹಸಿಮೆಣಸು, ಹಸಿ ಶುಂಠಿ, ಕೊತ್ತಂಬರಿ ಮತ್ತು ಮೊಳಕೆ ಹೆಸರು ಕಾಳು ಇಷ್ಟನ್ನು ನಾನು ತೊಗೊಂಡಿದ್ದೀನಿ. 1 ಬೌಲಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಬೌಲಷ್ಟು ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. 1/2 ಬೌಲಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ಇದು ಪ್ಲೈನ್ ಓಟ್ಸು, ಮಸಾಲ ಓಟ್ಸ್ ಅಲ್ಲ, ಪ್ಲೈನ್ ಓಟ್ಸನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು. ಇವಾಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ, ಹಸಿ ಶುಂಠಿ ಏನಿತ್ತು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಹಸಿಮೆಣಸು ಎಲ್ಲ, ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ನಾನು ನೀರನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಏನು ಬೇಕಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ತವನ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಷ್ಟು ಗಟ್ಟಿ ಇದ್ರೂ ಕೂಡ ದೋಸೆ ಬರುತ್ತೆ. ಇಲ್ಲ ನಮಗೆ ತೆಳು ಬೇಕು ಅಂದರೆ ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೋದು, ಬಟ್ ತುಂಬ ತೆಳು ಬೇಡ. ನೋಡಿ, ಇಲ್ಲಿ ತವ ಕೂಡ ಕಾಯ್ದಿದೆ. ನಾನಿವಾಗ ದೋಸೆಯನ್ನು ಹಾಕ್ಕೋತೀನಿ. ದೋಸೆ ಸ್ವಲ್ಪನೂ ಕಿತ್ತೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಅಕ್ಕಿ ದೋಸೆಗಿಂತನೂ ಚೆನ್ನಾಗಿ ಬರುತ್ತೆ. ಮತ್ತು ತೆಳುಗೆ ಸ್ಪ್ರೆಡ್ ಮಾಡ್ಕೋಬೋದು ನಾವು, ಚೆನ್ನಾಗಿ ಹರಡುತ್ತೆ ದೋಸೆ ಹಿಟ್ಟು. ನೋಡಿ, ಈ ರೀತಿ ದೋಸೆಯನ್ನು ಹಾಕ್ಕೊಂಡು ಒಂದು ಪ್ಲೇಟನ್ನು ಆಯಿಲನ್ನು ಹಾಕಬೇಕು. ಇವಾಗ ಆಯಿಲನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು, ಹೈ ಫ್ಲೇಮ್ ಬೇಡ. ದೋಸೆ ಕೂಡ ಬೇಗ ಬರುತ್ತೆ, ತುಂಬ ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಸ್ವಲ್ಪನೂ ಹೆಂಚಿಗೆ ಅಂಟ್ಕೊಳ್ಳಿಲ್ಲ, ಅಷ್ಟು ಚೆನ್ನಾಗಿ ಬಂತು. ನನಗೂ ಫಸ್ಟ್ ಡೇ ಮಾಡುವಾಗ ತುಂಬ ಭಯ ಇತ್ತು, ಕಿತ್ತೋಗುತ್ತೆ ದೋಸೆ ಯಾವ ರೀತಿ ಬರುತ್ತೆ ಅಂತ. ಬಟ್ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಬಂತು ದೋಸೆ. ಕಲರ್ ಕೂಡ ಚೆನ್ನಾಗಿದೆ. ಎಷ್ಟು ಘಮ ಘಮ ಇರುತ್ತೆ ಅಂತಂದರೆ ನೀವು ಆ ದೋಸೆನ ಮಾಡಿದಾಗಲೇ ಗೊತ್ತಾಗುತ್ತೆ. ತುಂಬ ಸ್ಮೆಲ್ ಇರುತ್ತೆ, ಘಮ ಘಮ ಅಂತಿರುತ್ತೆ ದೋಸೆ. ನಾನು ಇನ್ನೊಂದು ದೋಸೆ ಕೂಡ ಹಾಕ್ಕೋತಾ ಇದ್ದೀನಿ. ಈ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ, ಶೇಂಗಾ ಕೆಂಪು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ ಇರುತ್ತೆ ಶೇಂಗಾ ಚಟ್ನಿ. ರೆಡ್ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯ ಎಲ್ಲ ಏನು ಬೇಕಿಲ್ಲ, ಇದಕ್ಕೂ ಕೂಡ ಮಸಾಲೆ ಹಾಕಿರೋದ್ರಿಂದ ಶುಂಠಿ ಸ್ಮೆಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಸಾಫ್ಟಾಗಿ ಮೆತ್ತಗೆ ತುಂಬ ಚೆನ್ನಾಗಿದೆ ದೋಸೆ. 2 ದೋಸೆಯನ್ನು ಹಾಕ್ಕೊಂಡೆ ನಾನು. ನೋಡಿ ಯಾವ ರೀತಿ ಬಂದಿದೆ ದೋಸೆ. ಆರಾಮಾಗಿ ಈ ರೀತಿ ದೋಸೆ ಹಾಕ್ಕೋಬೋದು. ಅರ್ಜೆಂಟ್ ಇದೆ, ಎಲ್ಲಾದರೂ ಹೋಗೋದಿದೆ ಅಂದಾಗ ಕ್ವಿಕ್ಕಾಗಿ ಈ ರೀತಿ ದೋಸೆ ಮಾಡ್ಕೋಬೋದು. ಒಂಥರ ಸ್ಟ್ರಾಂಗ್ ಫುಡ್ ಅಂತಲೇ ಹೇಳ್ಬೋದು, ತುಂಬ ವಿಟಮಿನ್ಸ್ ಇರೋದ್ರಿಂದ. ನೋಡಿ, ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಕೆಂಪು ಚಟ್ನಿ, ಶೇಂಗಾ ಕೆಂಪು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಸೂಪರ್ ಕಾಂಬಿನೇಷನ್ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ದೋಸೆ ಟ್ರೈ ಮಾಡಿ. ನನ್ನ ಈ ದೋಸೆ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.